ಸಮಟೈಮ್ಸ್ ಲೈಫ್ ಯಾಕೆ ಕಾಂಪ್ಲಿಕೇಟ್ ಆಗುತ್ತೆ ಗೊತ್ತಾ? ಒಬ್ರು ತಮ್ಮನ್ನ ಅರ್ಥ ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಬಟ್ ಇನ್ ರಿಯಾಲಿಟಿ ಅವರು ಇನ್ನೊಬ್ರನ್ನ ಅರ್ಥ ಮಾಡ್ಕೋತಿರಲ್ಲ. ಇನ್ಸ್ಟೆಡ್ ಅವರು ಜಡ್ಜ್ ಮಾಡ್ತಿರ್ತಾರೆ. ಲೆಟ್ಸೆ ಈಗ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ, ನನ್ನನ್ನು ಯಾರು ಅರ್ಥ ಮಾಡ್ಕೋತಿಲ್ಲ, ನನ್ನ ಎಲ್ಲರೂ ಇಗ್ನೋರ್ ಮಾಡ್ತಿದ್ದಾರೆ, ಹಾಗೆ ಹೇಗೆ ಅನ್ಕೊಂಡಿರ್ತಾರೆ. ಬಟ್ ಅವರು ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡ್ತಾ ಇರ್ತಾರೆ. ಸೊ ಇದು ತುಂಬಾ ಎಲ್ಲೋ ಒಂದ್ ಕಡೆ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡುತ್ತೆ. ಲೈಕ್ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇದ್ರು ಕೂಡ ಆ ಮನುಷ್ಯನ ಜಡ್ಜ್ ಮಾಡ್ತಾ ಇರ್ತಾರೆ. ಸೊ ಅದಾಗಬಾರ್ದು. ಅದಾಗ್ತಾ ಇದೆ ಅಂದ್ರೆ ಲೈಫ್ ಎಲ್ಲೋ ಒಂದ್ ಕಡೆ ಕಾಂಪ್ಲಿಕೇಶನ್ಸ್ ಅವ್ರವರೇ ಮಾಡ್ಕೋತಾ ಇದಾರೆ ಅಂತ ಅರ್ಥ. ಇದಕ್ಕೆಲ್ಲ ಸೊಲ್ಯೂಷನ್ ಏನ್ ಗೊತ್ತಾ? ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಆಯ್ತಾ? ಯಾರು ಪರ್ಫೆಕ್ಟ್ ಇಲ್ಲ ಗುರು. ಆಯ್ತಾ? ಸೈಲೆನ್ಸ್ ಇಸ್ ನಾಟ್ ದ ಆಪ್ಷನ್. ಯಾರು ಪರ್ಫೆಕ್ಟ್ ಇರಲ್ಲ. ನೀವು ಮಾತಾಡ್ಕೋಬೇಕು. ನಿಮ್ ಮೈಂಡ್ ಅಲ್ಲಿ ಏನಿರುತ್ತೆ ಅಭಿಪ್ರಾಯಗಳು, ನೀವು ಅನ್ಕೋತಿರ್ತೀರಾ ನನ್ನನ್ನು ಯಾರು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದೇ ನೀವು ಜಡ್ಜ್ ಮಾಡ್ತಿರ್ತೀರ ಇನ್ನೊಬ್ರಿಗೆ. ಆಯ್ತಾ? ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇದ್ರು ನಿಮಗೆ ಅದು ಫೀಲ್ ಆಗಲ್ಲ, ಬಿಕಾಸ್ ಯು ಆರ್ ಇನ್ ದ ಜಡ್ಜಿಂಗ್ ಮೈಂಡ್ ಸೆಟ್. ಸೊ ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಬಗೆಹರಿಯುತ್ತೆ. ಅಂಡ್ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಫಲ್ಲಿ. ಬಟ್ ಕೆಲವರು ಮಾಡ್ಕೋತಾರೆ, ಅದು ಎಲ್ಲ ಫೇಸು. ಬಟ್ ಅದನ್ನು ಕೂಡ ಅವ್ರು ಓವರ್ಕಮ್ ಮಾಡ್ಬೋದು. ಇಫ್ ದ ಥಿಂಕ್ ಪ್ರಾಪರ್ಲಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇದೆ ಲೈಫಲ್ಲಿ.